ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು 100 ವರ್ತಕರಿದ್ದು ಹಲವಾರು ಗೋದಾಮುಗಳಿದ್ದು 25 ವರ್ಷಗಳಿಂದಲೂ ರೈತರ ಯಾವುದೇ ವ್ಯಾಪಾರ ವಹಿವಾಟುಗಳು ಇಲ್ಲಿ ನಡೀತಾ ಇಲ್ಲ ಅಂತ ರೈತ ಮುಖಂಡ ದೇವಪ್ಪ ಸೋಬಾನದ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಕುಕನೂರು ಪಟ್ಟಣದಲ್ಲಿ ಮಂಗಳವಾರದಂದು ಕರ್ನಾಟಕ ರೈತ ಸಂಘ ಹಸಿರು ಸೇನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹಮ್ಮಿಕೊಂಡ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಮಾತನಾಡಿ ಎಪಿಎಂಸಿ ಅಧಿಕಾರಿಗಳು ಹಾಗೂ ವರ್ತಕರು ರಾಜಕಾರಣಿಗಳು ಶಾಮೀಲಾಗಿ ರೈತರ ಜೀವನದ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದರು. ಸುಮಾರು 25 ವರ್ಷಗಳಿಂದಲೂ ಇಲ್ಲಿ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದ್ರಿಂದ ರೈತರು ವರ್ತಕರು ಹೇಳಿದ ಧಾರಣೆಯಂತೆ ಮಾರಾಟ ಮಾಡುವುದು ಅನಿವಾರ್ಯವಾಗಿದೆ. ಒಂದು ತೂಕಕ್ಕೆ 3 ಕೆಜಿ ಬಾದ ತೆಗೆಯುತ್ತಿದ್ದು ಪ್ಲಾಸ್ಟಿಕ್ ಚೀಲದಲ್ಲಿ ತೂಕ ಮಾಡುತ್ತಾ ವರ್ತಕರು ಹಗಲು ದರೋಡೆ ಮಾಡ್ತಾ ಇರೋದು ಖಂಡನಾರ್ಹವಾಗಿದ್ದು, ಮುಂದಿನ ದಿನಗಳಲ್ಲಿ ರೈತರಿಗೆ ಸೂಕ್ತ ಮಾರುಕಟ್ಟೆ ಒದಗಿಸಿ ನ್ಯಾಯಯುತ ವ್ಯಾಪಾರ ವಹಿವಾಟು ನಡೆಸಬೇಕು ಅಂತ ಆಗ್ರಹಿಸಿದರು. ನಂತರದಲ್ಲಿ ರಾಜ್ಯಾಧ್ಯಕ್ಷ ಬಿಆರ್ ನಾರಾಯಣ ರೆಡ್ಡಿ ಮಾತನಾಡಿ, ಮಧ್ಯವರ್ತಿಗಳಿಲ್ಲದೆ ರೈತರು ಬೆಳೆದ ಬೆಳೆಗಳನ್ನು ಟೆಂಡರ್ ಮೂಲಕ ಖರೀದಿಸಲು ನೇರ ಮಾರುಕಟ್ಟೆ ಒದಗಿಸಿ ರೈತರ ಬೆಳೆಗಳನ್ನು ಖರೀದಿಸಲು ಮುಂದಾಗಬೇಕು ಎಂದರು. ರೈತರಿಗೆ ರಾಜ್ಯಾದ್ಯಂತ ಅನ್ಯಾಯಗಳು ನಡೀತಾ ಇದ್ರು. ರೈತರು ಬೆಳೆದ ಬೆಳೆಗಳ ವಿಂಗಡಣೆ ಮಾಡುತ್ತಾರೆ, ಆದರೆ ಅವರು ನೀಡುವ ಬೆಂಬಲ ಬೆಲೆಗೆ ಅನ್ಯಾಯವಾಗ್ತಾ ಇದೆ ಎಂದರು. ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ರೈತರನ್ನ ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಕೂಡಲೇ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡಬೇಕು, ರೈತರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿದರು. ನಂತರದಲ್ಲಿ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ರೈತರ ಬೇಡಿಕೆಗಳನ್ನ ವಿವರಿಸಿದರು. ನಂತರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಎಚ್ಎನ್ ಗೋವಿಂದ ರೆಡ್ಡಿ ಮಾತನಾಡಿ, ರೈತರು ಮಳೆ ಬಿಸಿಲು ಗಾಳಿಯನ್ನ ಲೆಕ್ಕಿಸದೆ ಉಳುಮೆ ಮಾಡಿ ಬೆಳೆದ ಬೆಳೆಗಳು ಸಮರ್ಪಕವಾಗಿ ಬೆಳೆಗಳು ರೈತರ ಕೈಗೆ ಸಿಗ್ತಾ ಇಲ್ಲ. ಬಂದಷ್ಟು ಬೆಳೆಯನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸರಿಯಾದ ಬೆಲೆ ಇರೋದಿಲ್ಲ. ಇದರಿಂದ ರೈತ ಸಾಲದ ಸುಳಿಗೆ ಸಿಲುಕಿ ನಲುಗ್ತಾನೆ. ಆದ್ದರಿಂದ ಎಪಿಎಂಸಿ ಅಧಿಕಾರಿಗಳು ಎಚ್ಚೆತ್ತು ರೈತರ ಬೇಡಿಕೆಗಳನ್ನ ಈಡೇರಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶ್ರೀಕಾಂತ, ಮಲ್ಲಿಕಾರ್ಜುನ ಗೌಡ ತಳಬಾಳ, ಗವಿಸಿದ್ದಪ್ಪ ಜಿನಿನ್, ಕಳಕಪ್ಪ ಕ್ಯಾದಗುಂಪಿ, ಶೇಖಪ್ಪ ಬಟಪನಹಳ್ಳಿ, ಯಲ್ಲಪ್ಪ ಬಾಬರಿ ಹಾಗೂ ಮಹಿಳಾ ರೈತ ಮುಖಂಡರಾದ ಗಂಗಮ್ಮ ಚನಪನಹಳ್ಳಿ, ಸಾವಿತ್ರಿ ತೆಗ್ಗಿನಮನಿ, ವಿಶಾಲಾಕ್ಷಿ ಅಬ್ಬಿಗೇರಿ ಹಾಗೂ ಕುಕನೂರು ಸೇರಿದಂತೆ ವಿವಿಧ ಗ್ರಾಮಗಳ ರೈತ ಮುಖಂಡರು ಉಪಸ್ಥಿತರಿದ್ದರು. ಹಾಗೂ ನಮ್ಮ ಬೇರೆ ಬೇರೆ ತಾಲೂಕುಗಳಿಂದ ಜಿಲ್ಲೆಗಳಿಂದ ಎಲ್ಲ ನಮ್ಮ ರೈತ ಸಂಘದ ಪದಾಧಿಕಾರಿಗಳೇ ಹಾಗೂ ಸದಸ್ಯರುಗಳೇ ಹಾಗೂ ನಮ್ಮ ತಿಮ್ಮಾಪುರ ಗ್ರಾಮದಿಂದ ಶ್ರೀ ಬಾಬು ಸರ್ ಅವರೇ ಅವರು ಕೂಡ ನಾವು ಬರಮಾಡಿಕೊಳ್ತಾ ಇದ್ದೀವಿ. ನಿಜವಾಗಿ ಈ ಒಂದು ಬೃಹತ್ ಪ್ರತಿಭಟನೆ ನಮ್ಮ ಕುನ್ನೂರಿನ ಕೋಳಿಪೇಟೆಯಿಂದ ಈ ಒಂದು ಪ್ರತಿಭಟನೆ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಜೋರಾಗಿ ಇವತ್ತು ಜರುಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಅನೇಕ ಪ್ರಗತಿಪರ ಸಂಘಟನೆಗಳು ನಮ್ಮ ದೇವಪರಾಗಲಿ ಜೊತೆಗೆ ನಮ್ಮ ಮಹಿಳೆಯರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಿರಂಜನ ಗ್ರಾಮದಿಂದ ಬೇರೆ ಬೇರೆ ಗ್ರಾಮವನ್ನು ಕೂಡ ಇವತ್ತು ಆಗಮಿಸಿದೆ. ಯಾಕಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕುಕ್ನೂರು ತಾಲೂಕಿನಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ ಇದನ್ನ ತಡೆಗಟ್ಟುವ ಸಲುವಾಗಿ ನಾವು ಕಣ್ಣಿಂದ ನೋಡಿ ಕೂಡ ಇವತ್ತು ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ. ಆಗಲೇ ತಾನೇ ಒಬ್ಬರು ಯಜಮಾನ ಮಾತಾಡಿದ್ರು, ಇವತ್ತು ನಮ್ಮ ಬುದ್ಧಪ್ಪನ ದಾರಿಯಲ್ಲಿ ಹೋಗುವಾಗ ಅಲ್ಲೇ ಒಬ್ರು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಇವತ್ತು ವಹಿವಾಟವನ್ನು ನಡೆಸಿದ್ದಾರೆ.